ಎಂಕತ್ತೂರು ಗ್ರಾಮ. ಇಲ್ಲಿ 19ನೇ ವರ್ಷದ ಶ್ರೀ ಬಸಮ್ಮ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಭರಣಿ ಮತ್ತು ಆಡಿ ಕೃತಿಕೋತ್ಸವದ ಕಾವಡಿ ಜಾತ್ರೆಯನ್ನು ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಬಂದು ಭರಣಿ ಕೃತಿಕೆ ನಡೀತು. ನಿನ್ನೆ ಚಿನ್ನಮನೆ ಗ್ರಾಮಸ್ಥರಿಂದ ತೇರು ಕಾವಡಿ, ಟ್ಯಾಟ್ರ್ ಎಳೆಯುವುದು ಮತ್ತು ವೇಲು ಕಾವಡಿಗಳು ಮತ್ತು ನಿಂಬೆಹಣ್ಣು ಚುಚ್ಚಿಕೊಂಡು ಬರೋದು ಬಂದಿದ್ದರು. ಇವತ್ತು ಎಂಕತ್ತೂರು ಗ್ರಾಮಸ್ಥರಿಂದ ಕಾವಡಿ 19 ವರ್ಷದಿಂದ ನಡೀಕೊಂಡು ಬರ್ತಾ ಇದೆ. ಇಲ್ಲಿ ಕಾವಡಿ ಎತ್ತುವ ಭಕ್ತಾದಿಗಳೆಲ್ಲರೂ ಅವರವರ ಅರಕೆಗಳನ್ನು ಬಂದು ಶ್ರೀ ಬಸವನ ಬಾಲಸುಬ್ರಹ್ಮಣ್ಯೇಶ್ವರ ಸನ್ನಿಧಿಯಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಬೇಡ್ಕೊಂಡು ಹೋಗಿ ಅವರಿಗೆ ಆ ಅರಕೆ ನೆರವೇರಿದ ತಕ್ಷಣ ಅವರು ಅವರ ಬೇಡಿಕೆಯನ್ನು ಕಾವಡಿ ದೇವಸ್ಥಾನಕ್ಕೆ 19 ವರ್ಷದಿಂದ ಎತ್ಕೊಂಡು ಬರ್ತಾರೆ. ಎಂಕತ್ತೂರು ಗ್ರಾಮದಿಂದ ಸುಮಾರು 19 ವರ್ಷಗಳಿಂದ ಇಲ್ಲಿ ಆಡಿ ಕೃತಿಕೆ ಏನು ಧನುರ್ಮಾಸ ಅಂತಾರಲ್ಲ, ಈ ಮಾಸದಲ್ಲಿದ್ದು ಜಾತ್ರೆ ಜಾಲು ಎಲ್ಲ ವಿಜೃಂಭಣೆ ನಡೀತದೆ. ಏನು ಭಕ್ತಾದಿಗಳಿಲ್ಲ ಬಸವನ ಬಾಲಸುಬ್ರಹ್ಮಣ್ಯ ಸ್ವಾಮಿನ ಅತಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಎಲ್ರಿಗೂ ಒಂದು ನಂಬಿಕೆ ಇದೆ. ಆದ ಕಾರಣ ಇಲ್ಲಿ ಎಲ್ಲರೂ ಭಯಭಕ್ತಿಯಿಂದ ಎಲ್ಲರ ತಮ್ಮ ಅರಿಕೆಗಳನ್ನು ದೇವರ ಹತ್ರ ಸಲ್ಲಿಸೋದು, ಕಾವಡಿಗಳು ಮತ್ತು ಎಲ್ಲ ತಮ್ಮ ಅರಿಕೆಗಳನ್ನು ತಿರುಗ್ತಾ ಇದ್ದಾರೆ. ಸುಮಾರು ಶಕ್ತಿಯುತವಾದ ದೇವರಿದು ಬಸವನ ಬಾಲಸುಬ್ರಹ್ಮಣ್ಯ ಸ್ವಾಮಿಗಳು. ಸುಮಾರು 19 ವರ್ಷಗಳಿಂದ ಇಲ್ಲಿ ಎಲ್ಲರೂ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ಬಿಡ್ತಾರೆ. 19 ವರ್ಷದಿಂದ ನಡೀತಾ ಇದೆ ಕಾವಡಿ. ಒಂದು ವರ್ಷಕ್ಕೆ 10ರಿಂದ 20 ಜನ 30 ಜನ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಬಟ್ 15 ವರ್ಷಗಳಿಂದ ಅದು ಅವ್ರು ನೆರವೇರುತ್ತೆ, ಅದರಿಂದ ಅವರು ಜಾಸ್ತಿ ಬರ್ತಾನೆ ಇದೆ. ಇನ್ನು ಬರ್ತಾ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಎಂಕತ್ತೂರು ಗ್ರಾಮದಲ್ಲಿ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಇದೆ. 19 ವರ್ಷಗಳಿಂದ ಇಲ್ಲಿ ವಿಭಜನೆಯಿಂದ ನಡೀತಾ ಇದೆ. ಇಲ್ಲಿ ಎಲ್ಲರೂ ಗ್ರಾಮಸ್ಥರು ತಮ್ಮ ಬೇಡಿಕೆಗಳನ್ನು ಇಲ್ಲಿ ಇಟ್ಟು ಅವ್ರ ಬೇಡಿಕೆಗಳು ನೆರವೇರಿಸಿದ್ರೆ ಇಲ್ಲಿ ಅರ್ಕೆಯನ್ನು ಹೊತ್ಕೊಂಡು ಇಲ್ಲಿ ವೇಳು ಹಾಕೋದು, ತೇರು ಕಾವಡಿ, ಹಾಲು ಕಾವಡಿ, ನಿಂಬೆಹಣ್ಣು ಇದು ಮಾಡೋದು ಎಲ್ಲ ಅರ್ಕೆಗಳು ಇಲ್ಲಿ ನೆರವೇರುತ್ತೆ. ಈ ಎಲ್ಲ ಗ್ರಾಮಸ್ಥರು ಬಂದು ವರ್ಷಕ್ಕೊಂದ್ಸರಿ ಇಲ್ಲಿ ತುಂಬ ಭಕ್ತಿಯಿಂದ ಇಲ್ಲಿ ನೆರವೇರಿಸ್ತಾರೆ. எங்கள் குழந்தை சாமல் குழந்தை அவர் பேணிக்கிறதுனால ஆம்பளை குழந்தாசி கோயில் கட்டி அவங்கவுங்க ஆரம்பித்து காவடி எடுக்கிறாங்க. பர்ணி கிருத்திக்கு 110 பால் குடம் எடுக்கிறாங்க. ஆடி கிருத்திக்கு காவடிங்க வேலுங்க எல்லாம் போடுறாங்க. இன்னும் நினச்சிக்கிட்டு நிறைவேற்றுக்கிறாங்க சாமி. பக்திಯಿಂದ எல்லாரும் வராங்க கோயிலுக்கு. நம்ம ಎಂಕತ್ತು ಗ್ರಾಮ ಪಾಲ್ಕೊಡೋ ಅಭಿಷೇಕ ಎಲ್ಲ பண்ணுறாங்க. ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವರಿದ್ದಾರೆ. ತುಂಬ ಶಕ್ತಿಯುತವಾದ ದೇವರಿದು. ಕಾರ್ತಿಕೆಯನ್ನು ಕರೀತಾರೆ. ಎಲ್ಲ ಭಕ್ತಾದಿಗಳಲ್ಲಿ ಏನು ಬೇಡ್ಕೊತಾರೆ ಅದು ಗ್ಯಾರಂಟಿ ನೆರವೇರುತ್ತೆ. ಅವರಿಗೆ ಯಾವುದೇ ಒಂದು ತಾಪತ್ರ ಇರಲಿ, ಅವರಿಗೆ ಒಂದು ಕಷ್ಟಗಳಿರಲಿ, ಕಾರ್ಪಣ್ಯಗಳಿರಲಿ, ಆ ದೇವರು ಅವನ್ನೆಲ್ಲ ಶೀಘ್ರವಾಗಿ ಪರಿಹಾರ ಮಾಡ್ತಾನೆ. ಇಲ್ಲಿ ಎಂಕತ್ತೂರು ಮಾರಿಕೊಪ್ಪ ಗ್ರಾಮ ಪಂಚಾಯತಿ ಎಂಕತ್ತೂರು ಆದಿಯಾಗಿ ಮಾರಿಕೊಪ್ಪ, ಗೊಲ್ಲಲ್ಲಿ, ಬಾನಿಗೇರಿ, ಕಲ್ಲಿಗುಪ್ಪ, ಚಿನ್ನಾಗನಲ್ಲಿ, ಮುಖ್ಯವಾಗಿ ತುಂಗೋಲು ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಇಲ್ಲಿ ದೇವರಿಗೆ ಅರ್ಕೆಯನ್ನು ತೀರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಅರ್ಕೆ ಬೇಡ್ಕೊಂಡು ಅರ್ಕೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲರ ಒಂದು ಕಷ್ಟಗಳನ್ನು ದೇವರು ಕಾಪಾಡ್ತಾ ಇದ್ದಾರೆ. ಮಾರಿಕೊಪ್ಪ ಗ್ರಾಮ ಪಂಚಾಯತಿಯ ಕಲ್ಲಿಗುಪ್ಪ ಮತ್ತು ಮಂಜರಗಡ್ಡೂರು ಅವ್ರ ಊರಿಂದ 2 ಟ್ಯಾಕ್ಟ್ರು, 2 ತೇರು ಮತ್ತು ವೇಲು ಕಾವಡಿ, ಒಂದು 15 ಕಾವಡಿ ಬರ್ತಾ ಇದೆ 27-28ಕ್ಕೆ. ಮತ್ತು ಬರೋ ತಿಂಗಳು 15-16 ಅವತ್ತೊಂದು ದಿವಸ ಸಹ ಭರಣಿ ಮತ್ತು ಆಡಿ ಕೃತಿಕೋತ್ಸವ ಇದೆ. ಮಾರಿಕೊಪ್ಪ ಗ್ರಾಮದಿಂದ ಅಲ್ಲಿ ತೇರು ಕಾವಡಿ, ಹಾಲು ಕಾವಡಿ, ಟ್ಯಾಟ್ರ್ ಹೇಳ್ಕೊಂಡು ಬರೋದು, ಅವರವರ ಅಡಿಕೆ ನಿಂಬೆಹಣ್ಣು ಚುಚ್ಕೊಂಡು ಬರೋದು. ಅಲ್ಲಿಂದ ಒಂದು 35 ಕಾವಡಿಗಳು ಎಂಕತ್ತೂರು ಗ್ರಾಮದ ಶ್ರೀ ಬಸವನ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿಗೆ ಬರ್ತಾ ಇದೆ. ಎಲ್ಲರೂ ಬರಬೇಕು. ಈ ಮಾರಿಕೊಪ್ಪ ಗ್ರಾಮ ಪಂಚಾಯತಿಯ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತಾಗಿ ತಮ್ಮ ಎಲ್ಲರಿಗೂ ನಾನು ಮನೆ ಮಾಡಿಕೊಳ್ತಾ ಬೇಡ್ಕೊಳ್ತಾ ಇದ್ದೀನಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.